ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 12 ಹಾಗೂ 13ನೇ ಕಂತಿನ ಹಣ ನಿಮಗೆ ಜಮಾ ಆಗಿಲ್ಲಪ್ಪ ಅಂದರೆ ನಾಳೆ ಈ ಒಂದು 14 ಜಿಲ್ಲೆಗಳಿಗೆ ಬರ್ತಾ ಇದೆ. 10 ಗಂಟೆಗೆ ಸುಮಾರು ಬಿಡುಗಡೆ ಆಗ್ತಾ ಇರುವಂಥದ್ದು. ಆ ಒಂದು 14 ಜಿಲ್ಲೆಗಳನ್ನು ನೀವು ತಿಳ್ಕೊಳ್ಳೇಬೇಕು. ಆ ಒಂದು 14 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ ಇದೆ. ಹೀಗಾಗಿ ಒಟ್ಟಿಗೆ 4,000 ಅಮೌಂಟ್ ಬಿಡುಗಡೆ ಮಾಡ್ತೀವಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸ್ಪಷ್ಟನೆಯನ್ನು ಮಾಧ್ಯಮದಲ್ಲಿ ಕೊಟ್ಟಿರುವಂಥದ್ದು. ಅದರ ಬಗ್ಗೆ ನಾವು ಈಗಾಗಲೇ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀವಿ. ಸ್ಪಷ್ಟನೆಯನ್ನು ಏನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಕೂಡ ತಿಳಿಸ್ಕೊಡ್ತೀನಿ. ಜೊತೆಗೆ ವೀಕ್ಷಕರ, ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಕಣ್ರಿ. ಏನಪ್ಪಾ ಅನ್ನೋದಂತದ್ದಾದ್ರೆ PM ಕಿಸಾನ್ ಸಮ್ಮಾನ ನಿಧಿ 18ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇರುವಂತದ್ದು. ಬಹಳಷ್ಟು ಜನ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರಿ, ಅದ್ರ ಬಗ್ಗೆನೂ ಕೂಡ ಕ್ಲಾರಿಟಿ ಕೊಡ್ತೀನಿ. ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಿಬಿಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಡೈರೆಕ್ಟ್ ಆಗಿ ಟಾಪಿಕ್ಗೆ ಬಂದ್ಬಿಡೋಣ. ಇಲ್ಲಿ ನೋಡಿ ವೀಕ್ಷಕರೇ, ಸಾಕಷ್ಟು ಮಹಿಳಾ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತಿನ ಹಣ ಅಂತೂ ಪಡೆದಿದ್ದಾರೆ. ಅದರೊಳಗೇನೆ ಯಾರ್ಯಾರ್ದು ಅಂದ್ರೆ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳನ್ನ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದುಹಾಕಲಾಗಿದೆ ಮತ್ತು ಇನ್ನೊಂದು ಕೆಲವೊಂದಿಷ್ಟು ಫಲಾನುಭವಿಗಳ ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡಲಾಗ್ತಾ ಇದೆ. ಅಂತಹದ್ದೆಲ್ಲ ರೂಲ್ಸ್ಗಳನ್ನು ಇಟ್ಕೊಂಡು ಒಂದು 11ನೇ ಕಂತಿನಿಂದ ತೆಗೆದಾಕ್ಬಿಟ್ರು. ಓಕೆನಾ. 10ನೇ ಕಂತಿನಲ್ಲಿ ಇರುವಂತಹ ಒಂದು ಫಲಾನುಭವಿಗಳಲ್ಲಿ 11ನೇ ಕಂತಿನ ಹಣದ ಇರುವಂತಹ ಫಲಾನುಭವಿಗಳಿಗೆ ಬಹಳಷ್ಟು ಡಿಫರೆನ್ಸ್ ಉಳಿತು. ಅಂದರೆ 11ನೇ ಕಂತಿನಲ್ಲಿ 1 ಕೋಟಿ ಸುಮಾರು ಇದ್ರೆ, ಅಂದಾಜು ನಾನು ಹೇಳ್ತಾ ಇದ್ದೀನಿ, ಸುಮ್ಮನೆ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ. 1 ಕೋಟಿ ಇದ್ರೆ 11ನೇ ಕಂತಿನಲ್ಲಿ ಬಹಳ ಆದರೆ ಒಂದು 75,000 ಅಥವಾ 78,000 ಈ ರೀತಿ ಒಂದು ಮಹಿಳಾ ಫಲಾನುಭವಿಗಳು ಉಳಿದುಕೊಂಡ್ರು. ಯಾಕಂದರೆ ಉಳಿದ ಫಲಾನುಭವಿಗಳನ್ನು ಈ ಒಂದು ರೂಲ್ಸ್ಗಳನ್ನು ಇಟ್ಕೊಂಡು ಕಾರಣಗಳಿಂದ ತೆಗೆದುಹಾಕಲಾಗಿತ್ತು. ಹಾಗಾದರೆ ಇಲ್ಲಿ ಹಣಕಾಸು ಇಲಾಖೆ ಏನು ಮಾಡಿತ್ತು, ಆ ಒಂದು ಅಮೌಂಟನ್ನು ಫಂಡನ್ನು 1 ಕೋಟಿ ಒಂದು ಫಲಾನುಭವಿಗಳಿಗೆ ಫಂಡನ್ನು ರಿಲೀಸ್ ಮಾಡಿತ್ತಂತ ಅಂದ್ಕೊಳ್ಳಿ. ಹಾಗಾದರೆ ಅಲ್ಲಿರುವಂತಹ 78,000 ಲಕ್ಷ ಫಲಾನುಭವಿಗಳಿಗೆ ಅಮೌಂಟ್ ಮಾತ್ರ ಕೊಟ್ಟಿದ್ದಾರೆ. ಉಳಿದಂತಹ ಫಲಾನುಭವಿಗಳಿಗೆ ಅಂದರೆ 22,000 ಫಲಾನುಭವಿಗಳ ಅಮೌಂಟು ಉಳಿತು. 22 ಲಕ್ಷ ಫಲಾನುಭವಿಗಳ ಅಮೌಂಟು ಉಳಿತು. ಹಣಕಾಸು ಇಲಾಖೆಗೆ ಅಲ್ಲ, ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ, ಅಲ್ಲೇ ಉಳಿದಿತ್ತು. ಒಂದು ಉಳಿದಂತಹ ಅಮೌಂಟನ್ನು ಏನು ಮಾಡ್ತಾ ಇದ್ದಾರೆ, 12ನೇ ಕಂತಿನ ಹಣಕ್ಕೆ ಈಗ ಹಾಕ್ತಾ ಇರುವಂಥದ್ದು. ಈಗ ಅಮೌಂಟನ್ನು ಕ್ರೆಡಿಟೆಡ್ ಮಾಡ್ತಾ ಇರುವಂಥದ್ದು. ಓಕೆನಾ. ಹೀಗೆ ಒಂದು ಉಳಿದಂತಹ ಅಮೌಂಟನ್ನು 11ನೇ ಕಂತಿನಲ್ಲಿ ಉಳಿದಿರುವಂತಹ ಅಮೌಂಟನ್ನು ನಿಮ್ಮೆಲ್ಲರ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ 12ನೇ ಕಂತಿನ ಹಣ ಇನ್ನೂ ಕೂಡ ನಿಮಗೆ ಬಿಡುಗಡೆ ಆಗಿಲ್ಲ ವೀಕ್ಷಕರೇ. ಹಣ ರಿಲೀಸ್ ಆಗಿಲ್ಲ, ಬಿಡುಗಡೆ ಮಾಡೋರಿದ್ದಾರೆ. ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು CM ಅವರ ಹತ್ರ ಮಾತನಾಡಿದ್ದಾರೆ. CM ಅವರು ಏನು ಮಾಡಿದ್ದಾರೆ, ಈಗಾಗಲೇ ಹಣಕಾಸು ಇಲಾಖೆಗೆ ಒಂದು ಆದೇಶ ಕೂಡ ಕಳಿಸಿ ಇನ್ನೇನು ಒಂದು ಅಮೌಂಟ್ ಎಷ್ಟು ಆ ಒಂದು ಬೇಕಾಗತ್ತೆ ಅನ್ನುವಂಥದ್ದು ಮಾತುಕತೆ ನಡೆಸಿ ಫಂಡ್ ರಿಲೀಸ್ ಆದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಆ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಬ್ಯಾಂಕ್ಗಳಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ. ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಂಡ ತಕ್ಷಣ ಎಲ್ಲ ಒಂದು ಬ್ಯಾಂಕ್ಗಳಿಗೆ ಆಯಾ ಬ್ಯಾಂಕ್ಗಳಲ್ಲಿ ಎಷ್ಟೆಷ್ಟು ಖಾತೆಗಳಿದಾವೆ, ಎಷ್ಟೆಷ್ಟು ಖಾತೆಗಳಿಗೆ ಎಷ್ಟು ಹಣವನ್ನು ಕೊಡಬೇಕು, ಆ ಒಂದು ಬ್ಯಾಂಕ್ಗಳಿಗೇ ಎಷ್ಟು ಫಂಡನ್ನು ರಿಲೀಸ್ ಮಾಡಬೇಕು ಅನ್ನೋವಂಥದ್ದು ದೊಡ್ಡ ಬ್ಯಾಂಕ್ಗೆ ಬಿಡುಗಡೆ ಬಿಟ್ಟಿರುವಂಥದ್ದು. ಅಲ್ಲಿರುವಂತಹ ಎಲ್ಲ ಬ್ಯಾಂಕ್ಗಳಿಗೆ ಅಪ್ಡೇಟ್ ಮಾಡಿಸಿ ಅಪ್ಡೇಟ್ ಮುಖಾಂತರ ನಿಮ್ಮೆಲ್ಲರ ಖಾತೆಗೆ ಹಣ ಜಮಾ ಆಗ್ತಾ ಇರುವಂಥದ್ದು ವೀಕ್ಷಕರ. ಈ ರೀತಿಯಾಗಿ ಹಣ ಜಮಾ ಆಗ್ತಾ ಇದೆ. ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ. ಆದರೆ ಸಾಕಷ್ಟು ಪ್ರೊಸೆಸಿಂಗ್ ಮುಖಾಂತರ ನಿಮಗೆ ಹಣ ಬರ್ತಾ ಇರುತ್ತೆ. ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ. ಆದರೆ ಈಗ ವೇಟ್ ಮಾಡಿ ಬಹಳ ದಿನನೇ ಆಯಿತು. ಇದುವರೆಗೆ 12 ಹಾಗೂ 13ನೇ ಕಂತಿನ ಹಣ ಬರಬೇಕಾಗಿತ್ತು. ಈಗ ನಿಜ ಹೇಳಬೇಕಂದ್ರೆ ಇಷ್ಟುವರೆಗೆ ಬರಬೇಕಾಗಿತ್ತು, ಆದರೂ ಸಹಿತ ಇನ್ನೂ ಕೂಡ ಬಂದಿಲ್ಲ. ಅದಕ್ಕೆ ಬೇಜಾರಾಗಿರುವಂಥದ್ದು ಎಲ್ರಿಗೂ ಕೂಡ. ಮತ್ತೆ ಈಗ ಒಂದು ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಮತ್ತು ಅದರೊಳಗೇನೆ ಈಗಾಗಲೇ ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಘೋಷಣೆ ಮಾಡಿದ್ರು. ಅದ್ರ ಸಲುವಾಗಿಯೇ ಒಂದು ಸ್ವಲ್ಪ ಮಹಿಳೆಯರು ತಣ್ಣಗಾದ್ರೆ ಅನಿಸುತ್ತೆ. ಯಾಕಂದರೆ ಈಗ ನೋಡ್ಬೋದು ನೀವು, ಮೊದಲ 50 ಮಹಿಳೆಯರನ್ನು ಗೃಹಲಕ್ಷ್ಮಿಯರನ್ನು ರೀಲ್ಸ್ ಮಾಡುವುದರ ಮುಖಾಂತರ ನಿಮಗೆ ಈ ಒಂದು ವರ್ಷದಲ್ಲಿ ಎಷ್ಟು ನಿಮಗೆ ಹೆಲ್ಪ್ ಆಗಿದೆ ಗೃಹಲಕ್ಷ್ಮಿ ಯೋಜನೆಯಿಂದ ಅನ್ನುವಂಥದ್ದನ್ನು ನೀವು ತಿಳಿಸಿದ್ದೆ ಆದರೆ, ನೀವು ಹಾಗೆ ಏನು ಒಂದು ಅಂಗಡಿ ಇಟ್ಕೊಂಡಿದ್ದೀರಾ, ಶಾಪ್ ಇಟ್ಕೊಂಡಿದ್ದೀರಾ, ಅಥವಾ ಏನಾದರೂ ಯೂಸ್ಫುಲ್ ಆಗಿದೆ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯೂಸ್ ಆಗಿದೆ, ನಿಮ್ಮ ಮಕ್ಕಳ ಶಾಲೆಯ ಒಂದು ಫೀಸ್ ಕಟ್ಟಲಿಕ್ಕೆ ಯೂಸ್ ಆಗಿದೆ, ಈ ರೀತಿ ಅದರ ಬಗ್ಗೆ ನೀವು ರೀಲ್ಸ್ ಮಾಡಿ ತಿಳಿಸ್ಬೇಕಾಗತ್ತೆ. ಆ ಒಂದು ರೀಲ್ಸ್ಗಳು ಏನಾದರೂ ವೈರಲ್ ಆದರೆ ಮೊದಲ 50 ಜನರನ್ನು ಅವರು ತೆಗೆದುಕೊಳ್ತಾರೆ. ಒಂದು 50 ಜನರಲ್ಲಿ ನಿಮ್ಮ ಒಂದು ಹೆಸರು ಕೂಡ ಇದ್ದಿದ್ದಾದರೆ ನಿಮಗೆ 1 ಲಕ್ಷದವರೆಗೂ ಕೂಡ ಬಹುಮಾನ ಕೊಡುವಂತಹ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ಮಾಹಿತಿಯನ್ನು ಕೂಡ ಹೊರಡಿಸಿದ್ರು. ಇಷ್ಟಂತರೂ ಈಗ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಎಲ್ಲ ಕೂಡ ಮಾತುಕತೆ ಆಗಿದ್ದಾವೆ. ಇನ್ನೇನು ಫಂಡ್ ರಿಲೀಸ್ ಆಗೋದು ಅಷ್ಟೇ ಬಾಕಿ ಇದೆ. ಓಕೆನಾ. ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತಾನೆ. ಹಾಗಾದರೆ 14 ಜಿಲ್ಲೆಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು PM ಕಿಸಾನ್ ಸಮ್ಮಾನ ನಿಧಿ ಬಗ್ಗೆ ಮಾತನಾಡೋಣ. ಒಂದು PM ಕಿಸಾನ್ ಸಮ್ಮಾನ ನಿಧಿ ಬಹಳಷ್ಟು ಫಲಾನುಭವಿಗಳು ರೈತರು ಕೂಡ ಕೇಳ್ತಾ ಇದ್ರು. BPL ರೇಷನ್ ಕಾರ್ಡು ಸಾಕಷ್ಟು ರೈತರದ್ದು ಕೂಡ ಇರುತ್ತೆ. ಈಗ ಗೃಹಲಕ್ಷ್ಮಿಯರು ಕೂಡ ಅದೇ ರೀತಿಯಾಗಿ ರೈತರು ಕೂಡ ಆಗಿರ್ತಾರೆ. ಅವರಂತೂ ಕಂಪಲ್ಸರಿ ನೋಡಲೇಬೇಕು.
ಈಗಾಗಲೇ ವೀಕ್ಷಕರೇ ಹೋದ ಒಂದು 17ನೇ ಕಂತಿನ ಹಣ ಈಗ ಒಂದು ಮೋದಿಯವರು ಬಂದ ತಕ್ಷಣ ಒಂದು ವಾರದಲ್ಲಿನೇ, ಅಂದರೆ ಬಂದ ತಕ್ಷಣ ಅಂದರೆ ಏನು, ಒಂದು PM ಆದ 3ನೇ ಬಾರಿ ಸತತವಾಗಿ PM ಆದ ಒಂದು ವಾರದಲ್ಲಿನೇ ಈ ಒಂದು 17ನೇ ಕಂತಿನ ಹಣ ಫಂಡನ್ನು ರಿಲೀಸ್ ಮಾಡಿದರು. ಸೊ ಟೋಟಲ್ ಆಗಿ ವೀಕ್ಷಕರೇ 11 ಕೋಟಿ ರೈತರಿದ್ರಂತೆ. ಸೊ ಒಂದು 11 ಕೋಟಿ ರೈತರಲ್ಲಿ 9,11,00,000 ಒಂದು ರೈತರಿಗೆ ಬಿಡುಗಡೆ ಆಗಿತ್ತಂತೆ. 9,03,00,000 ಒಂದು ರೈತರಿಗೆ ಹಣ ರಿಲೀಸ್ ಆಗಿತ್ತಂದರೆ ಸುಮಾರು 20,000 ಕೋಟಿಗಿಂತ ಹೆಚ್ಚಿನ ಅಮೌಂಟ್ ಫಂಡೇ ರಿಲೀಸ್ ಆಗಿತ್ತು. ಸೊ ಆದರೆ ಇಲ್ಲಿ ವೀಕ್ಷಕರ 9,11,00,000 ಫಲಾನುಭವಿಗಳಿಗೆ ಮಾತ್ರ ಯಾಕೆ 11 ಕೋಟಿ ಫಲಾನುಭವಿಗಳಿದ್ರಂತಿರಲ್ಲ ಅಂತ ನೀವು ಅನ್ಬೋದು. ಇಲ್ಲಿ ಕೇಳಿ, ಸೊ 11 ಕೋಟಿ ಫಲಾನುಭವಿಗಳಲ್ಲಿ 9 ಕೋಟಿ ಫಲಾನುಭವಿಗಳಿಗೆ ಜಮಾ ಆದರೆ ಉಳಿದ 2 ಕೋಟಿ ಫಲಾನುಭವಿಗಳು ಎಲ್ಲಿ ಹೋದ್ರು ಅಂದರೆ ಅವರ ಒಂದು ಪಹಣಿ ಕ್ಲಿಯರಿಟಿ ಇಲ್ಲ, ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಇಲ್ಲ. ಸೊ ಈ ರೀತಿ ಬಹಳಷ್ಟು ಒಂದು ರೈತರದಾಗಿದೆ. ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಕೃಷ್ಣ ಬೈರೇಗೌಡವರು ಕೂಡ ತಿಳಿಸ್ಕೊಟ್ಟಿದ್ದಾರೆ, ಸ್ವತಃ ಅವರ ಟ್ವಿಟರ್ನಲ್ಲಿ ಕೂಡ ಪೋಸ್ಟ್ ಮಾಡಿದ್ದಾರೆ. ಎಲ್ಲ ರೈತರು ನಿಮ್ಮ ಪಹಣಿಗೆ ಆಧಾರನ ಜೋಡಣೆ ಮಾಡಿ, ಸೊ ನಿಮ್ಮ ಹೊಲ ಗದ್ದೆಗಳ ಡಾಕ್ಯುಮೆಂಟ್ಸ್ಗಳ ಜೊತೆಗೆ ಒಂದಕ್ಕೊಂದು ಲಿಂಕ್ ಇಡಿ, ನಿಮ್ಮ ಫೋಟೋ ಒಂದು ಲಿಂಕ್ ಮಾಡಿಸಿ ಅಂತ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಸೊ ಯಾಕಪ್ಪ ಅಂದರೆ ನಿಮಗೆ ಒಂದು ಹೊಲ ನಿಮ್ಮ ಒಂದು ವಂಚನೆ ಆಗಬಾರ್ದು, ಅಂದರೆ ನಿಮ್ಮ ಹೊಲ ಬೇರೆದವರು ಲಪಟಾಯಿಸಿ ಹೊಕ್ಕೊಂಡು ಹೋಗಬಾರ್ದು ಅಂದರೆ ಸೊ ಈ ರೀತಿ ನೀವು ಕೆಲಸವನ್ನು ಮಾಡಲೇಬೇಕು ಅಂತ ಒಂದು ಸ್ಪಷ್ಟನೆಯನ್ನು ಇಲ್ಲಿ ಕೃಷ್ಣ ಬೈರೇಗೌಡರು ಕೊಟ್ಟಿದ್ರು. ಸೊ ಆದರೂ ಸಹಿತ ಬಹಳಷ್ಟು ಫಲಾನುಭವಿಗಳು ಏನು ಮಾಡಿದ್ರು, ಸೊ ಈ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕೇ ಮಾಡಿಸಿಲ್ಲ, ಅದಕ್ಕೋಸ್ಕರ PM ಕಿಸಾನ್ ಕೂಡ ಬರ್ತಾ ಇಲ್ಲ, ಅವರಿಗೆ ಬರ ಪರಿಹಾರನೂ ಕೊಡಲ್ಲ, ಬೆಳೆ ಪರಿಹಾರ ಕೂಡ ಸಿಗೋಲ್ಲ, ರೈತರಿಗೆ ಸಂಬಂಧಪಟ್ಟಂತಹ ಯಾವುದೇ ಯೋಜನೆಗಳು ಕೂಡ ಸಿಗೋದಿಲ್ಲ ವೀಕ್ಷಕರೇ. ಸೊ ಅದಕ್ಕೋಸ್ಕರ ಪಹಣಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸೋದು ಬಹಳಷ್ಟು ಮುಖ್ಯವಾಗಿರುವಂಥದ್ದು ಅಂತ ಈಗ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ಸೊ ಇಲ್ಲಿ ಅದಕ್ಕೋಸ್ಕರ 9,03,00,000 ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿರುವಂಥದ್ದು ಕೇವಲ 2 ದಿನಗಳಲ್ಲಿ. ಸೊ 2 ದಿನಗಳಲ್ಲಿ 9 ಕೋಟಿ ಫಲಾನುಭವಿಗಳಿಗೆ ಜಮಾ ಮಾಡಲಾಗಿದೆ. ಸೊ ಹಾಗಾದರೆ ಇಲ್ಲಿರುವಂತಹ ನಮ್ಮ ಒಂದು ಕರ್ನಾಟಕದಲ್ಲಿ 1,20,00,000 ಫಲಾನುಭವಿಗಳಿಗೆ ಇವರಿಗೆ ಜಮಾ ಮಾಡಲಿಕ್ಕೆ ಆಗ್ತಾ ಇಲ್ಲ ಗೃಹಲಕ್ಷ್ಮಿ ಯೋಜನೆ. ಸೊ ಅಂತ ನಿಮಗೆ ಸಹಜವಾಗಿ ಒಂದು ನಿಮ್ಮ ತಲೆಯಲ್ಲಿ ಬರ್ಬೋದು. ಸೊ ಅವರಿಗೆ ಬಿಟ್ಟಿದ್ದು ಇನ್ನೇನು ಹೇಳಿಕ್ಕೆ ಬರಲ್ಲ, ನಾವು ಇಷ್ಟಂತರೂ ಒಂದು ಮಾಹಿತಿ ಇದೆ. ಈಗ ಈ ಒಂದು PM ಕಿಸಾನ್ 18ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳ್ಬೋದು. ಈ ಒಂದು 18ನೇ ಕಂತಿನ ಹಣ ಇದೆಯಲ್ಲ, ಅಕ್ಟೋಬರ್ ಕೊನೆಯ ವಾರದಲ್ಲಿ ಬರುವಂತಹ ಚಾನ್ಸಸ್ ಇದೆ, ಅಂದರೆ ಮುಂದಿನ ತಿಂಗಳು ಕೊನೆಯ ವಾರದಲ್ಲಿ ಬರುವಂತಹ ಚಾನ್ಸಸ್ ಇದೆ. ಸೊ ಬಹಳಷ್ಟು ರೈತರಂತರೂ ಕಾಯ್ತಾ ಇದ್ದೀರಾ, ನಮಗಂತೂ ಗೊತ್ತಿದೆ. ಇದು ಹೇಗಿದೆ ಅಂದರೆ ಪ್ರತಿ 4 ತಿಂಗಳಿಗೊಮ್ಮೆ ಬಿಡುಗಡೆ ಆಗ್ತಾ ಇರುವಂತಹ ಒಂದು ಸ್ಕೀಮ್ ಆಗಿರುತ್ತೆ. ಆದರೆ ಡೆಫಿನೆಟ್ಲಿ 100% ಎಲ್ಲರ ಖಾತೆಗೆ ಎಷ್ಟೇ ಫಲಾನುಭವಿಗಳಿರಲಿ, ಎಷ್ಟೇ ರೈತರಲ್ಲಿ, ಸೊ ಎಲ್ಲರ ಖಾತೆಗೆ ಬಿಡುವಂತಹ ಟ್ರಸ್ಟೇಬಲ್ ಸ್ಕೀಮ್ ಅಂತಾನೆ ಹೇಳ್ಬೋದು. ಸೊ ಅಂತಹ ಒಂದು ಸ್ಕೀಮ್ ಆಗಿರುತ್ತೆ ಇದು. ಈ ಒಂದು 2,000 ರೂಪಾಯಿ ಟೋಟಲ್ ಆಗಿ ವಾರ್ಷಿಕವಾಗಿ 6,000 ನಿಮ್ಮ ಖಾತೆಗೆ ಜಮಾ ಮಾಡ್ತದೆ. ಸತತವಾಗಿ ಏನೂ ಒಂದು ಗೋಲ್ ಇಲ್ಲದೆ, ಏನು ಪ್ರಾಬ್ಲಮ್ ಇಲ್ಲದೆ 18ನೇ ಕಂತಿನವರೆಗೂ ಕೂಡ ಸುಮಾರು ಹಣವನ್ನು ರಿಲೀಸ್ ಮಾಡ್ತಾ ಇರುವಂಥದ್ದು PM ಕಿಸಾನ್ ಸಮ್ಮಾನ ನಿಧಿಯಲ್ಲಿ. ಸೊ ಈ ಒಂದು ಕಂತಿಗೆ ಬಹಳಷ್ಟು ರೈತರು ಕೂಡ ವೇಟ್ ಮಾಡ್ತಾ ಇರ್ತಾರೆ. ಸೊ ಈಗನೂ ಕೂಡ ಹಣ ರಿಲೀಸ್ ಆಗೋದಿದೆ. ಸೊ ಇನ್ನೇನು ಒಂದು ತಿಂಗಳ ಒಳಗಾಗಿನೇ ಸೊ ಎಲ್ಲರೂ ಕೂಡ ಇದಕ್ಕೆ ಕಾಯ್ತಾ ಇದ್ದಾರೆ. ಎಲ್ಲ ರೈತರಿಗೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಸೊ ಕೊನೆ ವಾರದಲ್ಲಿ ಅಥವಾ ಒಂದು 3ನೇ ವಾರದಲ್ಲಿ ರಿಲೀಸ್ ಆಗುವಂತಹ ಚಾನ್ಸಸ್ ಇದೆ. ಸೊ ನೋಡೋಣ ಎಷ್ಟು ದಿನ, ಒಂದು ಈಗ ಡೇಟ್ ಫಿಕ್ಸ್ ಮಾಡಿಲ್ಲ, ಅಂದರೆ ಈ ಒಂದು ತಿಂಗಳಲ್ಲಿ ಈ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆದರೆ ಡೇಟ್ ಫಿಕ್ಸ್ ಮಾಡಿಲ್ಲ, ಇದೇ ದಿನ ನಾವು ರಿಲೀಸ್ ಮಾಡ್ತೀವಿ ಅಂತ ಒಂದು ಡೇಟನ್ನು ಫಿಕ್ಸ್ ಮಾಡಿಲ್ಲ. ಸೊ ಒಂದು ಡೇಟ್ ಫಿಕ್ಸ್ ಮಾಡಿದ ತಕ್ಷಣ ನಾನು ನಿಮಗೂ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಹಾಗಾದರೆ ಇದ್ರ ಬಗ್ಗೆ ಕ್ಲಾರಿಟಿ ಸಿಕ್ಕಿದೆ. ಆದರೆ ಈಗ ಈ ಒಂದು 14 ಜಿಲ್ಲೆಗಳನ್ನ ನಾವು ತಿಳ್ಕೊಂಡ್ವಾ. ಸೊ ನೋಡಿ ಯಾವ ಜಿಲ್ಲೆಗಳಿದ್ದಾವೆ ಅನ್ನುವಂಥದ್ದನ್ನು ಇಲ್ಲಿ ನೋಡಿ. ಬಾಗಲಕೋಟೆ, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಬೀದರು, ಮಂಡ್ಯ, ಕೊಪ್ಪಳ, ಬೆಳಗಾವಿ, ಬೆಂಗಳೂರು ನಗರ, ಕೊಡಗು, ಹಾವೇರಿ, ಹಾಸನ ಇಷ್ಟು ಜಿಲ್ಲೆಗಳಿಗೆ ರಿಲೀಸ್ ಆಗ್ತಾ ಇದೆ. ಸೊ ಈ ಒಂದು ಜಿಲ್ಲೆಗಳಲ್ಲಿ ಎಲ್ಲರ ಖಾತೆಗೆ ಹಣ ಜಮಾ ಆಗೋದಿಲ್ಲ. ನಾನು ಹೇಳಿದ್ನೆಲ್ಲ ಮೊದಲೇ 11ನೇ ಕಂತಿನ ಹಣ ಉಳಿದ ಒಂದು ಅಮೌಂಟಲ್ಲಿ 12ನೇ ಕಂತಿನ ಹಣ ಕೊಡ್ತಾ ಇದ್ದಾರೆ. ಈ 12ನೇ ಕಂತಿನ ಹಣ ಫಂಡು ರಿಲೀಸ್ ಆಗಿಲ್ಲ, ಅದಕ್ಕೆ ಎಲ್ಲ ಕೂಡ ಈಗ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸೊ ಒಂದು ಇನ್ನೇನು ಅಮೌಂಟ್ ರಿಲೀಸ್ ಮಾಡೋದಷ್ಟೇ ಬಾಕಿ ಇದೆ. ರಿಲೀಸ್ ಮಾಡಿದರೆ ನಿಮ್ಮೆಲ್ಲರ ಖಾತೆಗೆ ಬಂದೇ ಬಿಡುತ್ತೆ, ಓಕೆನಾ. ಸೊ ಇಷ್ಟು ಜಿಲ್ಲೆಗಳಿಗಂತೂ ರಿಲೀಸ್ ಆಗ್ತಾ ಇದೆ. ಈ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಜಮಾ ಆಗುತ್ತೆ. ಆದರೆ ಎಲ್ಲರ ಖಾತೆಗೆ ಜಮಾ ಆಗೋದಿಲ್ಲ, ಒಂದು 5ರಿಂದ 10% ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗುತ್ತೆ, ಓಕೆನಾ. ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೋತೇನೆ, ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಂತಹ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.